Hello, hi friends, welcome back to our channel Deeparaj Kitchen. In the brass and copper collection ಹೇಗಿದೆ ಅಂತ ನೋಡಿ. ಮೊದಲನೇದಾಗಿ ಗಣೇಶನಿಂದ ಸ್ಟಾರ್ಟ್ ಮಾಡೋಣ. ನಾವು ಮದುವೆ ಆಗಿ ಮದುವೆ ಆಗಿ ಒಂದು 5 ಇಯರ್ಸ್ ಆದಮೇಲೆ ನಾವು ಡಿವೈಡ್ ಆದ್ವಿ. ಸೊ ಅದಾದಮೇಲೆ ನಾವು ಮನೆ ಬೇರೆ ಬಾಡಿಗೆ ಮನೆ ಮಾಡ್ಕೊಂಡಾಗ ಸೊ ನಮ್ಮ ಹತ್ರ ಇದ್ದಿದ್ದು ಒಂದು ಚಿಕ್ಕ ದೀಪ 2 ಬಿಟ್ಟರೆ ಏನೂ ಇರಲಿಲ್ಲ ಪೂಜೆ ಮನೇಲಿ. ಸೊ ಈಗ ನೋಡಿ ಇಷ್ಟು 3 ಇಯರ್ಸ್ 4 ಇಯರ್ಸ್ಗೆ ನಾವು ಇಷ್ಟೊಂದು ಕಲೆಕ್ಷನ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟವಾದ ಈ ಥರದ ವಿಗ್ರಹಗಳು, ಬ್ರಾಸ್ ಅಥವಾ ಕಾಪರ್ ಈ ಥರದ್ದೆಲ್ಲ ಕಲೆಕ್ಟ್ ಮಾಡಬೇಕು ಅನ್ನೋದು ತುಂಬ ಇಷ್ಟ. ನೋಡಿ ಹೇಗಿದೆ ಗಣೇಶ, ಪುಟ್ಟು ಗಣೇಶ, ಬಟ್ ತುಂಬ ವೆಯ್ಟ್ ಇದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಆಂಜನೇಯ. ನೋಡಿ ಕುತ್ಕೊಂಡು ಎಷ್ಟು ನೀಟಾಗಿ ಹಸ್ತದಲ್ಲಿ ಆಶೀರ್ವಾದ ಮಾಡ್ತಾ ಇದೆ, ಕಾಣಿಸ್ತಾ ಇದೆಯಲ್ವಾ ಇದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಪುಟ್ಟದಾಗಿರುವಂಥ ಲಿಂಗ. ಶಿವರಾತ್ರಿ ಟೈಮಲ್ಲೆಲ್ಲ ಅಭಿಷೇಕ ಮಾಡೋದಕ್ಕೆ, ಮನೇಲಿ ನಾವು ಪೂಜೆ ಮಾಡೋದಕ್ಕೆ, ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದವರು ಆ ಥರ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ವೆಯ್ಟ್ ಇದೆ. ಆ್ಯಕ್ಚುಲಿ ನಾನು ತೊಗೊಂಡಿರೋವಂಥ ವಿಗ್ರಹಗಳೆಲ್ಲ ತುಂಬ ವೆಯ್ಟ್ ಇರೋವಂಥ ವಿಗ್ರಹಗಳು. ಆ್ಯಂಡ್ ನೆಕ್ಸ್ಟ್ ನೋಡಿ ರಾಘವೇಂದ್ರ ಸ್ವಾಮಿ. ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ, ಇನ್ನೂ ದೊಡ್ಡದು ಬೇಕು ಅಂತ ಇದ್ದರು. ನೋಡಿ ಆದರೂ ಈ ಸೈಜ್ ತೊಗೊಂಡು ಬಂದಿದ್ದೆ. ತುಂಬ ಚೆನ್ನಾಗಿದೆ, ಆಮೇಲೆ ತುಂಬ ವೆಯ್ಟ್ ಇದೆ. ಎಷ್ಟು ವರ್ಷ ಇಟ್ಟರೂ ತುಂಬ ಬಾಳಿಕೆ ಬರೋವಂಥ ವಿಗ್ರಹಗಳು. ನೋಡಿ ಫಿನಿಶಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಹಾಗೆ ನೋಡಿ ಇಲ್ಲಿ ಗೋಮಾತಾ, ಲಕ್ಷ್ಮಿ ಇದೆ, ಫ್ರಂಟಲ್ಲಿ ಒಂದು ಪುಟ್ಟ ಕರು ಇದೆ, ಹೀಗೆ ಇದೆಲ್ಲ ಹಾಲು ಬರೋ ಥರ. ನೋಡಿ ಹಿಂದೆ ಕೂಡ ಲಕ್ಷ್ಮಿ ಇದೆ. ಈ ಥರ ತುಂಬ ವೆಯ್ಟ್ ಇದೆ. ಒಂದೊಂದು ಕೂಡ 1.5 kg ಆ ಥರ ಇದೆ. ಈ ಥರ ದೊಡ್ಡ ದೊಡ್ಡ ವಿಗ್ರಹಗಳು ತುಂಬ ವೆಯ್ಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಾಲಾಜಿ. ನೋಡಿ ಇದು ಕೂಡ ಅಷ್ಟೇ 1.5 kg ವೆಯ್ಟ್ ಇದೆ, ತುಂಬ ವೆಯ್ಟ್ ಇದೆ. ಆ್ಯಕ್ಚುಲಿ ನಾನು ಆ ಥರ ವಿಗ್ರಹಗಳೇ ಜಾಸ್ತಿ ತೊಗೊಳ್ಳೋದು. ಫಸ್ಟು ನಾನು ಲಕ್ಷ್ಮಿ ತೊಗೊಂಡು ಬಂದಿದ್ದೆ, ಆಮೇಲೆ ನಂತರ ಗೋವಿಂದ ಬೇಕು ಅಂತ ತುಂಬ ಕಡೆ ಹುಡುಕಿದೆ. ನನಗೆ ಬೇಕಾಗಿರೋ ಡಿಸೈನ್ ಸಿಕ್ಕಿಲ್ಲ, ಕೊನೆಗೆ ಈ ಡಿಸೈನ್ ಸಿಕ್ಕಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ನೋಡಿ ಎಷ್ಟು ಕ್ಲೀನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಲಕ್ಷ್ಮಿ. ನೋಡಿ ಇದು ಅಷ್ಟೇ ಒಂದು 2 kg ಆ ಥರ ಇದೆ, 2 kg ಅಷ್ಟು ಬರುತ್ತೆ. ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ಅಷ್ಟೇ. ನೋಡಿ ಕೈಯಲ್ಲಿ ಫ್ಲವರ್ಸು, ಕೆಳಗಡೆ ಈ ಥರ ಬ್ಯಾಕ್ ಸೈಡು ನೋಡಿ ಈ ಥರ. ಸೊ ನೆಕ್ಸ್ಟು ರೀಸೆಂಟಾಗಿ ತೊಗೊಂಡು ಬಂದ್ವಿ ಕೃಷ್ಣ. ಇದಂತೂ ತುಂಬ ಚೆನ್ನಾಗಿದೆ ಫಿನಿಶಿಂಗು. ನೋಡಿ ಕೈಯಲ್ಲಿ ಕೊಡಲು. ಆ್ಯಕ್ಚುಲಿ ರಾಧೆ ಕೃಷ್ಣನ ತೊಗೊಂಡು ಬರೋಣ ಅಂದ್ಕೊಂಡ್ವಿ, ಆಮೇಲೆ ಕೃಷ್ಣನ ಒಂದೇ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಟೈಮು ರಾಧೆ ಏನು ಸಿಕ್ಕರೆ ಸಿಂಗಲ್ಲಾಗಿ ತೊಗೊಂಡು ಬರ್ತೀನಿ, ಇಲ್ಲಾಂದರೆ ಇದ್ದರೆ ಪರವಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ದೀಪಗಳ ಕಲೆಕ್ಷನ್ಗೆ ಹೋಗೋಣ. ಇದು ಪಂಚಹಾರತಿ. ನಾವು ಲಕ್ಷ್ಮಿ ಟೈಮಲ್ಲಿ ಎಲ್ಲ ನನಗೆ ಯೂಸ್ಫುಲ್ ಆಗಿರುತ್ತೆ ಪಂಚಹಾರತಿ. ನೋಡಿ ಈ ಥರ 5 ಬತ್ತಿನ ಹಾಕಿ ಆರತಿ ಮಾಡೋದು. ಆಮೇಲೆ ಆರತಿಯಲ್ಲಿ ಇನ್ನೊಂದು ಏಕಬತ್ತಿ ಆರತಿ ಈ ಥರ. ಇದು ಧೂಪ ಹಾಕ್ಬೋದು, ಕರ್ಪೂರ ಆರತಿನೂ ಮಾಡ್ಬೋದು, ಎಲ್ಲ ಥರನೂ ಮಾಡ್ಬೋದು. ಆ್ಯಂಡ್ ದೀಪಗಳಲ್ಲಿ ಫಸ್ಟ್ ನನ್ನ ಹತ್ರ ಇದ್ದಿದ್ದು ಇದು ಒಂದು ಜೊತೆ, ಇದು ಒಂದೇ ಜೊತೆ ಇದ್ದಿದ್ದು ಈಗ 4 ಇಯರ್ಸ್ ಬ್ಯಾಕ್. ಸೊ ಇದು ಒಂದು ಜೊತೆ ಬಂದ ಮೇಲೆ ನಾನು ಎಷ್ಟು ಜೊತೆ ತೊಗೊಂಡಿದ್ದೀನಿ ಅಂದರೆ ನೋಡಿ, ಇದೊಂದು ಸೆಟ್ಟು. ನಾವು ಮಾರ್ನಿಂಗ್ ದೀಪಕ್ಕೆ ಆಯಿಲ್ ಹಾಕಿದ್ರೆ ನಮಗೆ ಈವ್ನಿಂಗ್ವರೆಗೂ ಇರುತ್ತೆ. ಈವ್ನಿಂಗ್ 5 o'clockವರೆಗೂ, ನಮ್ಮ ಮಾರ್ನಿಂಗ್ ಒಂದು 9 o'clock ಆ ಥರ ಏನಾದರೂ ನಮ್ಮ ಹಸ್ಬೆಂಡ್ ಪೂಜೆ ಮಾಡಿಬಿಟ್ಟು ಆಯಿಲ್ ಹಾಕಿದ್ರೆ ಫುಲ್ಲಾಗಿ ಈವ್ನಿಂಗ್ವರೆಗೂ ಇರುತ್ತೆ, ಅಷ್ಟು ಇರುತ್ತೆ ಆಯಿಲ್ ಇದರಲ್ಲಿ. ನೋಡಿ ಸೊ ಇದು ಒಂದು ಪೇರು. ನೆಕ್ಸ್ಟ್ ಇದು ಸ್ಟ್ಯಾಂಡ್, ಸ್ಟೆಪ್ ಹಾಕ್ಬೋದು. 3 ಬತ್ತಿ, ಈ ಕಡೆ 7 ಬರುತ್ತೆ ಬತ್ತಿ, ನಾವು 7 ಹಾಕ್ಬೋದು. ಇಲ್ಲಿ ಬಂದುಬಿಟ್ಟು ಪಿಕಪ್ ಡಿಸೈನ್ ನೋಡಿ, ಸ್ಟ್ಯಾಂಡ್ 3 ಸ್ಟೆಪ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಶಂಖಚಕ್ರ ದೀಪಗಳು. ಇದು ಅಷ್ಟೇ ಒಂದೊಂದು 3/4 kg ಅಷ್ಟು ಬರುತ್ತೆ. ನೋಡಿ ಅಷ್ಟು ವೆಯ್ಟ್ ಇದೆ, ಇದು ತುಂಬ ವೆಯ್ಟ್ ಇದೆ. ಇದು ಅಷ್ಟೇ, ಇದು ಅಷ್ಟೇ ನೋಡಿ. ಇದೆರಡು ಪೇರ್ ಶಂಖಚಕ್ರ. ಇದು ಹಳೆಯ ಕಾಲದ ಕಳಸ, ತುಂಬ ಮನೇಲಿ ಈಗಲೂ ಇದೆ ಇದು, ಬಟ್ ನಾವು ಇವಾಗ ಇದನ್ನು ಯೂಸ್ ಮಾಡ್ತಿಲ್ಲ. ಸೊ ಹಾಗೆ ಇಟ್ಟಿದ್ದೀನಿ. ನಾನು ತೆಂಗಿನಕಾಯಿ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೋಸ್ಕರ ಈ ಥರ ಚೊಂಬನ್ನು ಯೂಸ್ ಮಾಡ್ತೀನಿ.
ಈ ಥರ ಇಲ್ಲಾಂದರೆ ಅಭಿಷೇಕಕ್ಕೆಲ್ಲ ಈ ಥರ ಪುಟ್ಟ ಚೊಂಬಲ್ಲಿ ಎಲ್ಲ ಥರದ್ದನ್ನು ಮಿಕ್ಸ್ ಮಾಡಿಬಿಟ್ಟು ಅಭಿಷೇಕ ಮಾಡೋದಕ್ಕೆ ಯೂಸ್ಫುಲ್ ಆಗಿರುತ್ತೆ ಅಂತ. ಆ್ಯಂಡ್ ನೋಡಿ, ಇದು ದೊಡ್ಡ ಸೈಜ್ ದೀಪ. ಇದು ಎಲ್ಲದಕ್ಕಿಂತ ದೊಡ್ಡ ದೀಪ ನಮ್ಮ ಮನೇಲಿ. ಇದು ಜೊತೆ ಇದೆರಡು, ಇದು ಆ್ಯಂಡ್ ಇದೊಂದು ಜೊತೆ. ಇದು ಕೂಡ ತುಂಬ ವೆಯ್ಟ್ ಇದೆ. ಇದು ನಮ್ಮ ಅತ್ತೆ ನಮಗೆ ಬೇರೆ ಆದಮೇಲೆ ಮೊದಲನೇ ಸರಿ ವರಲಕ್ಷ್ಮಿ ಹಬ್ಬಕ್ಕೆ ನಾವು ಪೂಜೆ ಮಾಡುವಾಗ ನಮ್ಮ ಮನೇಲಿ ದೀಪ ಕಂಬಗಳಿರಲಿಲ್ಲ. ಸೊ ಆವಾಗ ಕೊಟ್ಟಿದ್ದರು. ಸೊ ಅದು ಫೈನಲಿ ನಮ್ಮ ಹತ್ರನೇ ಇದೆ. ನಮಗೆ ಆಯ್ತದು. ಸೊ ಅದು ಇದ್ರ ಜೊತೆ. ಆಮೇಲೆ ನಾವು ಫಸ್ಟು ಇಲ್ಲೆಲ್ಲ ಶಿವರಾತ್ರಿ ಟೈಮಲ್ಲಿ ಹಾಲು ಬಿಂದಿಗೆ ಹೊರ್ತಾ ಇದ್ವಿ ನಾವಿರೋವಂಥ ಪ್ಲೇಸಲ್ಲಿ. ಸೊ ಆವಾಗ ತೊಗೊಂಡಿದ್ದೆ ನಾನು. ಇದು ಚಿಕ್ಕದು ಪೂಜೆಗೆ ಅಂತ. ಸೊ ಇದು ವರಲಕ್ಷ್ಮಿಗೆ ಸ್ಯಾರಿ ಉಡ್ಸೋಕ್ಕೆಲ್ಲ ತುಂಬ ಚಿಕ್ಕದಾಗುತ್ತೆ ಅಂತ ಆಗಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದು ತುಂಬ ವೆಯ್ಟ್ ಇದೆ. ಇದು ಹಳೇ ಕಾಲದ ಬಿಂದಿಗೆ. ತುಂಬ ವೆಯ್ಟ್ ಇದೆ. ಇದು ವರಲಕ್ಷ್ಮಿ ಹಬ್ಬದಲ್ಲಿ ಸ್ಯಾರಿ ಉಡ್ಸೋಣ ಅಂತ ಅತ್ತೆ ಮನೆಯಿಂದ ತೊಗೊಂಡು ಬಂದೆ. ಸೊ ಅದು ನಮ್ಮ ಹತ್ರನೇ ಇದೆ. ಸೊ ನಮಗೇನೆ ಇರಲಿ ಪರವಾಗಿಲ್ಲ ಅಂತ, ಯಾವಾಗಿದ್ದರೂ ನಮ್ಮದೇ ಅಲ್ಲ, ಎಲ್ಲರದೂ ಸೇರಿ ಅಂತ ಎಲ್ಲರಿಗೂ ಬರುತ್ತೆ. ಸೊ ಇದು ಕೂಡ ಹಾಗೆ ನಮ್ಮ ಅತ್ತೆ ನಮಗೆ ಕೊಟ್ಟಿದ್ದಾರೆ. ಸೊ ನಮ್ಮ ಹತ್ರನೇ ಇದೆ, ನನ್ನದೇ ಈಗ. ಸೊ ಇದು ನನ್ನ ಕಲೆಕ್ಷನಲ್ಲಿ ಇದೊಂದು ಕೂಡ ನನಗೆ ತುಂಬ ಇಷ್ಟ. ಈ ಥರದವೆಲ್ಲ ಕಲೆಕ್ಟ್ ಮಾಡಬೇಕು ಅಂದರೆ. ಸೊ ನಾನು ವರಲಕ್ಷ್ಮಿ ಹಬ್ಬ ಮಾಡಬೇಕು ಅಂದಾಗ ಅದು ಕೂಡ ದೊಡ್ಡ ಬಿಂದಿಗೆ ಅನ್ನಿಸ್ತು. ಸೊ ಅದು ಶೇಪ್ ಕರೆಕ್ಟಾಗಿಲ್ಲ ಅಂತ ಹೇಳಿ ಇದು ಮತ್ತೆ ನಾನು ಪರ್ಚೇಸ್ ಮಾಡಿಕೊಂಡೆ. ಇದು ಸ್ವಲ್ಪ ಚಿಕ್ಕ ಬಿಂದಿಗೆಗಿಂತ ಇದು ದೊಡ್ಡದು, ಇದಕ್ಕಿಂತ ಇದು ತುಂಬ ದೊಡ್ಡದು. ಸೊ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ನೋಡಿ, ಇದು ನಾವು ವರಲಕ್ಷ್ಮಿ ಟೈಮಲ್ಲಿ ಇದರಲ್ಲಿ ಬತ್ತಿಗಳು ಹಾಕಿ ಎಲ್ಲ ಫ್ಲವರ್ಸ್ ಹಾಕ್ಬಿಟ್ಟು ಮಧ್ಯ ಕ್ಯಾಂಡಲ್ಸ್ ಹಾಕ್ಬಿಟ್ಟು ನಾವು ಪೂಜೆ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೆ, ಪರ್ಚೇಸ್ ಮಾಡ್ಕೊಂಡಿದ್ದೆ. ಅದನ್ನು ಯೂಸ್ ಮಾಡೇ ಇಲ್ಲ ಇನ್ನು, ಹಾಗೇ ಇದೆ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ದೀಪಗಳಿಗೆಲ್ಲ ಕೆಳಗಡೆ ಒಂದೊಂದು ಪ್ಲೇಟ್ಸ್ ಇರ್ತೀವಲ್ಲ, ಆ ಥರ ಇದು ಕಲೆಕ್ಟ್ ಮಾಡಿದ್ದು ದೀಪಗಳಿಗೆ. ಇದು ಎರಡೂ ಚಿಕ್ಕ ದೀಪಗಳಿಗೆ ಅಂತ. ಇದು ಕೂಡ ಅಷ್ಟೇ 2 ಪ್ಲೇಟ್ಸ್. ಇದು ವೆಯ್ಟ್ ಇದೆ, ಚೆನ್ನಾಗಿದೆ. ನೋಡಿದ್ರೆ ಗೊತ್ತಾಗುತ್ತೆ. ಇದು ಕೂಡ ನಾನು 2 ಪ್ಲೇಟ್ಸ್ ತೊಗೊಂಡಿದ್ದೀನಿ. ಈ ವಿಗ್ರಹಗಳೆಲ್ಲ ಪುಟ್ಟದು ವಿಗ್ರಹಗಳೆಲ್ಲ ಇದಕ್ಕೆ ಹಾಕೋದಕ್ಕೆ. ಸೊ ಇದರಲ್ಲಿ ಹಾಕಿ ಇಡೋದಕ್ಕೆ ಅಂತ. ಪುಟ್ಟ ವಿಗ್ರಹಗಳೆಲ್ಲ ಇದರಲ್ಲಿ ಹಾಕ್ಬೋದು, ಅದರಲ್ಲಿಟ್ಟರೆ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದು ಈ ಥರ. ಸೊ ಈ ಥರ 2 ಪ್ಲೇಟ್ಸು. ಆಮೇಲೆ ಇದು ಕೂಡ ಅಷ್ಟೇ. ಇಷ್ಟು ಪ್ಲೇಟ್ಸ್ ಕಲೆಕ್ಟ್ ಮಾಡೋದೇನಕ್ಕೆ ಅಂದರೆ ವಿಗ್ರಹಗಳೆಲ್ಲ ತೊಗೋತಾ ಇರ್ತೀವಲ್ಲ, ತೊಗೊಂಡಾಗೆಲ್ಲ ನಾವು ಅದನ್ನು ಹಾಗೆ ಇಡೋದು ಬೇಡ ದೇವ್ರ ಮನೇಲಿ ಅಂತ ಹೇಳಿಬಿಟ್ಟು ಈ ಥರ ನಾವು ಒಂದೊಂದು ಪ್ಲೇಟ್ಸ್ನ ತೊಗೊಂಡು ಇಟ್ಕೊಂಡ್ರೆ ಸೊ ಅದರಲ್ಲಿ ಒಂದೊಂದು ವಿಗ್ರಹಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಇದು ಕಳ್ಸೋಕ್ಕೆಲ್ಲ ಕೆಳಗಡೆ ಇಡೋದಕ್ಕೆ ಅಂತ ಈ ಥರ ಪ್ಲೇಟ್ಸು. ಆ್ಯಂಡ್ ಇದು ನಾವೇನಾದರೂ ವರಮಹಾಲಕ್ಷ್ಮಿ ಟೈಮಲ್ಲೂ ಕೂಡ ಇದರಲ್ಲಿ ಫುಲ್ ವಾಟರ್ ಹಾಕ್ಬಿಟ್ಟು ಮಧ್ಯದಲ್ಲಿ ವಿಗ್ರಹಗಳೆಲ್ಲ ಇಟ್ಟು ಹೂವು ಎಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದು. ಇದು ಅಷ್ಟೇ. ಇದು ಸಾಂಬ್ರಾಣಿ ಎಲ್ಲ ಹಾಕೋದಕ್ಕೆ ಅಂತ ತೋರಿಸಿದ್ನಲ್ಲ ಅದು. ಸೊ ಇನ್ನು ಬಂದ್ಬಿಟ್ಟು ಇದು ಲಕ್ಷ್ಮಿ ಆನೆಗಳ 2 ಸೈಡ್ ಇರೋದು. ಇದು ಪುಟ್ಟ ದೀಪಗಳಿದು. ಇದು ಯೂಸ್ ಮಾಡ್ತಾ ಇಲ್ಲ. ಸೊ ಬೇಕಂದಾಗ ಆ್ಯಕ್ಚುಲಿ ಗುರುವಾರ ದಿನ ಈ ಥರ ರಾಗಿ ದೀಪಗಳಿದೆಯಲ್ಲ, ಇದನ್ನು ಅಂದರೆ ವಾಶ್ ಮಾಡಿಲ್ಲ ಇದು. ಸೊ ವಾಶ್ ಮಾಡಿಬಿಟ್ಟು ಸೊ ಇದನ್ನು ಗುರುವಾರ ದಿನ ನಾವು ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಅಥವಾ ಕೊಬ್ಬರಿ ಎಣ್ಣೆ ತುಪ್ಪ ಹಾಕಿಬಿಟ್ಟು ನಾವು ದೀಪ ಹಚ್ಚೋದ್ರಿಂದ ಇದು ಏನಂದರೆ ಗೋಲ್ಡ್ ಆಗಲಿ ದುಡ್ಡಾಗಲಿ ಅಟ್ರಾಕ್ಟಿವ್ ಮಾಡುತ್ತೆ ಮನೇಲಿ ಪೂಜೆಗಳಿಂದ ಅಂತ ಹೇಳಿ ಈ ಥರ. ಸೊ ಆವಾಗಿನ ದಿನ ಮಾತ್ರ ನಾನು ಪೂಜೆಗೆ ಅಂತ ಯೂಸ್ ಮಾಡ್ತಾ ಇರ್ತೀನಿ ಗುರುವಾರ. ಇದು ಬಂದುಬಿಟ್ಟು ಅರಿಶಿನ ಕುಂಕುಮ ಬೌಲ್ಸು. ಬಟ್ ಏನಂದರೆ ಅರಿಶಿನ ಕುಂಕುಮ ನಾವು ಮನೆಗಳಲ್ಲಿ ದೇವ್ರ ಮನೇಲಿ ಇಟ್ಟಿರ್ತೀವಲ್ಲ, ಅದೇ ಕುಂಕುಮ ನಾವು ಮನೆಗೆ ಬಂದವ್ರಿಗೆ ಕೊಡಬಾರ್ದು. ಸೊ ಕೆಲವೊಬ್ಬರು ಮೈಲಿಗೆಯಿಂದ ಇರ್ಬೋದು, ಕೆಲವೊಬ್ಬರು ಆಚೆ ಅವರ ಏನೋ ಸೂತ್ಕ ಇರ್ಬೋದು, ಇಲ್ಲಾಂದರೆ ಸ್ನಾನ ಮಾಡದೇ ಇರ್ಬೋದು, ಈ ಥರ ಏನೋ ಒಂದು ರೀಸನ್ಸ್ ಇರುತ್ತೆ. ಸೊ ಅದೆಲ್ಲ ನಾವು ನೋಡೋಕ್ಕಾಗೋದಿಲ್ಲ ಮನೆಗೆ ಬಂದವ್ರನ್ನ. ಸೊ ನಾವು ಅದಕ್ಕೆ ಏನು ಮಾಡಬೇಕಂದ್ರೆ ನೋಡಿ, ಈ ಥರ ಅದರಲ್ಲಿ ಹಾಕಿಟ್ಕೊಂಡು ಚಿಕ್ಕದಾಗಿ ಔಟ್ಸೈಡ್ ಎಲ್ಲರೂ ಇಟ್ಕೋಬೇಕು. ಔಟ್ಸೈಡ್ ಇಟ್ಕೊಳ್ಳೋದ್ರಿಂದ ನಾವು ಬಂದಾಗ ಇದರಲ್ಲೇ ಕೊಡ್ಬೋದು ಅರಿಶಿನ ಕುಂಕುಮ. ಸೊ ಕೊಡೋರಿಗೆ ಅಂತಲೇ ಈ ಥರದ್ದೊಂದು ತೊಗೊಂಡು ಬಂದು ಮನೇಲಿ ಇಟ್ಕೊಂಡಿದ್ದೀನಿ. ಮನೇಲಿ ಪೂಜೆ ಮನೆಗೆ ಅಂತ ಬೇರೆದರಲ್ಲಿ ಪೂಜಾ ರೂಮಲ್ಲಿ ನಾನು ಈ ಥರ ದೊಡ್ಡ ಬೌಲ್ಸಲ್ಲಿ ಕುಂಕುಮ ಅರಿಶಿನ ಹಾಕಿ ಪೂಜೆ ರೂಮಲ್ಲಿ. ಸೊ ಇದು ದೇವರಿಗೆ ನೈವೇದ್ಯಕ್ಕೆ ಅಂತ ತುಳಸಿ ನೀರು ಆ ಥರ ಹಾಕಿಡೋದಕ್ಕೆ ಅಂತ ಇದು.